ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿರುವಂಥ ವಿಟಮಿನ್ಸ್ ಬಗ್ಗೆ ಹಾಗೂ ಇದು ಯಾವ್ಯಾವ ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಮೊರಿಂಗಾ ಲೀಫ್ ಆನ್ಲೈನಲ್ಲಿ ಅಥವಾ ಮಾರ್ಕೆಟಲ್ಲಿ ಕೂಡ ಸಿಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಈ ಮೂಲಕ ಕೋರ್ಕೊಳ್ತೀನಿ. ನುಗ್ಗೆ ಮರನ ಮೊರಿಂಗಾ ಟ್ರೀ ಅಂತ ಹೇಳಿ, ಹಾಗೆ ವೈಜ್ಞಾನಿಕವಾಗಿ ಮೊರಿಂಗಾ ಒಲಿಫೆರಾ ಅಂತ ಹೇಳಿ ಕರೀತಾರೆ. ಈಗ ನಾನು ಫ್ರೆಶ್ ಆಗಿ ನುಗ್ಗೆ ಸೊಪ್ಪನ್ನು ಕೊಯ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಪೇಪರಲ್ಲಿ ಅಥವಾ ಲುಂಗಿಲಿ ಒಂದೇ ಅದನ್ನು ಹಾಗೆ ಕಟ್ಟಿಟ್ರೆ ಅದು ಸೊಪ್ಪೆಲ್ಲ ಉದುರು ಬಿಟ್ಟಿರುತ್ತೆ, ಎಲೆಗಳೆಲ್ಲ ಸಪ್ರೇಟ್ ಆಗಿರುತ್ತೆ. ಸೊ ಈ ಮೆಥಡ್ನ ನಾವು ನಮ್ಮ ಮನೇಲೆಲ್ಲ ಇದೇ ರೀತಿ ಮಾಡ್ತಾ ಇದ್ದಿದ್ದು. ಮೋಸ್ಟ್ ಆಫ್ ಎಲ್ಲ ಕಡೆನೂ ಇದನ್ನೇ ಫಾಲೋ ಮಾಡ್ತಾರೆ, ಯಾಕಂದರೆ ಅದನ್ನು ಒಂದೇ ಬಿಡ್ಸೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ರೀತಿ ಮಾಡಿಟ್ರೆ ಬೇಗನೆ ಅದನ್ನು ಕ್ಲೀನ್ ಮಾಡ್ಕೋಬೋದು. ನೀವು ಯಾವ ಪದಾರ್ಥ ಮಾಡ್ತೀರೋ ಅದನ್ನು ಬೇಗನೆ ಮಾಡ್ಬೋದು ಅಂತ ಹೇಳಿ ಈ ಒಂದು ಮೆಥಡ್ನ ಫಾಲೋ ಮಾಡೋವಂಥದ್ದು. ನೋಡಿ, ಒನ್ ಡೇ ಹಾಗೆ ಇಟ್ಟಿದ್ದೆ, ಈಗ ಅದನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಎಷ್ಟು ಈಸಿಯಾಗಿ ಅಂದರೆ ತುಂಬಾ ಈಸಿ ಆಗುತ್ತೆ. ಸೊ ದೊಡ್ಡದೆಲ್ಲ ಬೇಗನೆ ತೆಗಿಬೋದು. ಆಮೇಲೆ ಸಣ್ಣ ಪುಟ್ಟದನ್ನು ನೀವು ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ D3, ವಿಟಮಿನ್ B1, B2, B3, B6, B12, ವಿಟಮಿನ್ ಇ ಕೂಡ ಇದೆ. ಇದು ರಿಚ್ ಇನ್ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಐರನ್, ಕ್ಯಾಲ್ಶಿಯಂ, ಫಾಸ್ಫರಸ್ ಆ್ಯಂಡ್ ಜಿಂಕ್. ಹಾಗೆಯೇ ಇದು ಇಮ್ಯೂನ್ ಪವರ್ನ ಇಂಪ್ರೂವ್ ಮಾಡುತ್ತೆ, ಐಸೈಟ್ನ ಕೂಡ ಇಂಪ್ರೂವ್ ಮಾಡುತ್ತೆ. ನಮ್ಮ ಕೂದಲು ಮತ್ತು ಚರ್ಮನ ಇದು ಪ್ರೊಟೆಕ್ಟ್ ಮಾಡಿ ನರಿಷ್ ಮಾಡುತ್ತೆ. ಅದೇ ರೀತಿ ಇದನ್ನು ವೆಯ್ಟ್ ಲಾಸಿಗೆ, ಕೊಲೆಸ್ಟ್ರಾಲ್, ಹೈ ಬ್ಲಡ್ ಪ್ರೆಷರ್ಗೆ ಕೂಡ ಇದನ್ನು ಬಳಸುವಂಥದ್ದು. ಪಾಲಕಿನಲ್ಲಿರುವಂತಹ ಐರನ್ಗಿಂತ 3 ಪಟ್ಟು ಹೆಚ್ಚು ಐರನ್ ಇದೆ. ಬಾದಾಮಿಯಲ್ಲಿರುವಂತಹ ವಿಟಮಿನ್ ಇಗಿಂತ 3 ಪಟ್ಟು ಹೆಚ್ಚು ವಿಟಮಿನ್ ಇ ಇದೆ. ಬನಾನಾದಲ್ಲಿರುವ ಪೊಟ್ಯಾಷಿಯಮ್ಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಮ್ ನುಗ್ಗೆ ಸೊಪ್ಪಲ್ಲಿದೆ. ಆರೆಂಜಲ್ಲಿರೋ ವಿಟಮಿನ್ ಸಿಯ 3 ಪಟ್ಟರಷ್ಟು ಇದರಲ್ಲಿ ವಿಟಮಿನ್ ಸಿ ಇದೆ. ಹಾಗೆ ಹಾಲಿನಲ್ಲಿರುವಂತಹ ಕ್ಯಾಲ್ಶಿಯಮ್ನ 4 ಪಟ್ಟರಷ್ಟು ಇದರಲ್ಲಿ ಕ್ಯಾಲ್ಶಿಯಮ್ ಇದೆ. ಕ್ಯಾರೆಟ್ನಲ್ಲಿರೋ ವಿಟಮಿನ್ ಎಗಿಂತ 4 ಪಟ್ಟು ಹೆಚ್ಚರಷ್ಟು ವಿಟಮಿನ್ ಎ ಈ ನುಗ್ಗೆ ಸೊಪ್ಪಲ್ಲಿದೆ. ಲಿವರ್ನ ಪ್ರೊಟೆಕ್ಷನ್ ಮಾಡುತ್ತೆ. ಯೂರಿನರಿ ಡಿಸಾರ್ಡರ್ ಇದ್ದವರು ಇದನ್ನು ಬಳಸ್ಬೋದು. ಕಿಡ್ನಿ ಸ್ಟೋನ್ಗೆ, ಹಾಗೆ ಜಾಯಿಂಟ್ ಪೈನ್ಗೆ, ಡೈಜೆಷನ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಬಳಸಬಹುದು. ಇದು ಮೆಂಟಲ್ ಕ್ಲಾರಿಟಿನ ಇನ್ಕ್ರೀಸ್ ಮಾಡುತ್ತೆ. ಇದ್ರ ಪೌಡರು ಆನ್ಲೈನಲ್ಲಿ, ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಇದನ್ನು ಖಾಲಿ ಹೊಟ್ಟೆಗೆ ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ದೇಹದ ತೂಕನ ಕಡಿಮೆ ಮಾಡ್ಕೋಬೋದು. ಹಾಗೆ ಈ ನುಗ್ಗೆ ಸೊಪ್ಪು ಪೌಡರ್ನ ಮೊಸರು ಜೊತೆ ಕೂದಲಿಗೆ ಬಳಸೋದ್ರಿಂದ ಕೂದಲು ಕೂಡ ಸ್ಟ್ರೆಂತ್ ಆಗುತ್ತೆ. ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಹಾಗೆ ಇದರಲ್ಲಿ ಕೆಲವೊಂದು ಅಡ್ಡ ಪರಿಣಾಮ ಕೂಡ ಇದೆ. ಆ್ಯಸಿಡಿಟಿ ಇರೋರು, ಬ್ಲೀಡಿಂಗ್ ಪ್ರಾಬ್ಲಮ್ ಇರೋರು ಇದನ್ನು ಬಳಸೋದು ಬೇಡ. ಹಾಗೆ ಪೈಲ್ಸ್ ಇರೋರು, ಮುಟ್ಟಿನ ಸಮಸ್ಯೆ ಇರೋರು, ಮೊಡವೆ ಇರೋರು ಇದನ್ನು ಬೇಸಿಗೆ ಕಾಲದಲ್ಲಿ ಬಳಸಬಾರ್ದು. ಯಾಕಂದರೆ ಇದು ತುಂಬಾ ಹೀಟ್. ಹಾಗಾಗಿ ಬರೀ ಯೂಸಸ್ ಒಂದೇ ತಿಳ್ಕೊಬಾರ್ದು. ಇದರಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅಂಥವರು ಇದನ್ನು ಹೆಚ್ಚಾಗಿ ಬಳಸ್ದಲೇ ಇರೋದು ಒಳ್ಳೆಯದು ಅಂತ ಹೇಳಿ. ಈಗ ಸೊಪ್ಪು ಕ್ಲೀನಾಗಿದೆ. ನಾನು ಇದರಲ್ಲಿ ಪಲ್ಯ ಮತ್ತು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ನಾನು ಅಲಸಂದೆ ಕಾಳನ್ನು ಒಂದಿನ ಹಾಗೆ ನೆನೆಸಿಟ್ಟಿದ್ದೆ. 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ನೀರು ಹಾಕಿ ಅದು ನೆಂದಿತ್ತು. ಸೊ ಈ ಕ್ಲೀನಾಗಿರೋ ಸೊಪ್ಪನ್ನ 2-3 ಸರಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಕೆಲವೊಂದು ಸರಿ ಮಳೆಗಾಲ ಆಗಿದ್ದರೆ ಅಥವಾ ಕೆಲವೊಂದು ಸಲ ಗೊಣ್ಣೆ ಹುಳ ಅಂತ ಹೇಳ್ತಾರೆ, ಅಥವಾ ಕೆಲವೊಂದು ಹುಳಗಳು ಮೊಟ್ಟೆ ಇಕ್ಕಿರುತ್ತೆ. ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು ಮತ್ತು ಅಲಸಂದೆ ಕಾಳು ಅದನ್ನು ಹಾಕಿ ಕುಕ್ಕರಲ್ಲಿ 2-3 ವಿಷಲ್ನ ಕೂಗಿಸ್ಕೋಬೇಕು. ಇನ್ನು ಈ ಸೊಪ್ಪಲ್ಲಿ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿತಾರೆ. ವಿಷಲ್ ಆಗಿದ್ಮೇಲೆ ಬಂದಿರೋಂಥ ರಸಕ್ಕೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅದನ್ನು ಕೂಡ ಕುಡಿದ್ರೆ ತುಂಬಾ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ನ ಕೂಡ ನಿಯಂತ್ರಣ ಮಾಡುತ್ತೆ. ಈಗಂತೂ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಆಗಿದೆ, ಅದ್ರ ಸಮಸ್ಯೆ ಕೂಡ ಇದು ಕಡಿಮೆ ಮಾಡುತ್ತೆ. ಕಾನ್ಸ್ಟಿಪೇಷನ್ ಇರೋರು ಕೂಡ ಇದನ್ನು ಬಳಸ್ಬೋದು. ಜೀರ್ಣಶಕ್ತಿಗೆ ಕೂಡ ಇದು ತುಂಬಾ ಒಳ್ಳೆಯದು. 2 ವಿಷಲ್ ಆಗಿದೆ, ನೋಡಬಹುದು ನೀವು, ಚೆನ್ನಾಗಿ ಬೆಂದಿದೆ. ಸೊಪ್ಪನ್ನು ಮತ್ತು ರಸನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಸೊ ಯಾಕೆ ಅಂದರೆ ಇದರಲ್ಲಿ ಕ್ಯಾಲೋರೀಸ್ ಇರಲ್ಲ, ಹಸುವನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು ಇದನ್ನು ಬಳಸ್ಕೋಬೋದು. ಇದ್ರ ಪಲ್ಯಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಟೊಮ್ಯಾಟೊ, ಈರುಳ್ಳಿ 1, ಹಸಿಮೆಣಸಿನ್ಕಾಯಿ 2, ಕೆಂಪು ಮೆಣಸಿನ್ಕಾಯಿ 2, ಉಪ್ಪು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿ. ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಬೆಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು.
ಹಾಗೆ ಹಸಿರು ಮೆಣಸಿನ್ಕಾಯಿ ಇದನ್ನು ನಾನು 2 ಬಳಸ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಅದನ್ನು ಮಕ್ಳಿಗೆ ಕೊಡೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿ ನಾನು 2 ಬಳಸ್ತಿದ್ದೀನಿ. ನಿಮ್ಮಲ್ಲಿ ಅದನ್ನು ಜಾಸ್ತಿ ತಿನ್ನೋರಿದ್ದರೆ 4ರಿಂದ 5 ಕೂಡ ಅದನ್ನು ಬಳಸ್ಬೋದು. ಖಾರ ಅಂತ ಏನು ಅನಿಸಲ್ಲ. ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಕಹಿ ಅಂತ ಹೇಳಿ ಮನೇಲಿ ತುಂಬ ಜನ ತಿನ್ನೋದಿಲ್ಲ. ಆದರೆ ಕಹಿ ಆದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬ ಕಷ್ಟ ಅಂತ ಹೇಳಿ ಕೆಲವೊಬ್ಬರು ತಿನ್ನಲ್ಲ. ಒಂದು ಸಲ ವಾರದಲ್ಲಿ ಬೇಡ, ತಿಂಗಳಲ್ಲಿ ಒಂದು ಸಲ ನೀವು ಇದನ್ನ ಟ್ರೈ ಮಾಡಿ. ಈರುಳ್ಳಿ ಬೆಂದಿದೆ, ಆದಮೇಲೆ ಅರಿಶಿನ ಪುಡಿ ಹಾಗೆ ಟೊಮೆಟೊ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಈ ಇಂಡೋನೇಷ್ಯಾದಲ್ಲಿ ನುಗ್ಗೆ ಸೊಪ್ಪನ್ನ ಮಾಟ ಮಂತ್ರ ಅಥವಾ ದುಷ್ಟಶಕ್ತಿ ಪ್ರಭಾವದಿಂದ ಯಾರು ಬಳಲ್ತಾ ಇರ್ತಾರೋ ಅದಕ್ಕೆ ಕೂಡ ಈ ನುಗ್ಗೆ ಸೊಪ್ಪನ್ನ ಬಳಸ್ತಾರಂತೆ. ಇದನ್ನು ನೈಸರ್ಗಿಕ ಆಹಾರವಾಗಿ ಹಾಗೆ ಬಣ್ಣಕ್ಕಾಗಿ ಇದನ್ನು ಬಳಸ್ಕೊತಾರೆ. ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಆಲ್ರೆಡಿ ವಿಷಲ್ ಕೂಗಿಸಿ ಸೋಸಿಟ್ಕೊಂಡಿರುವಂತಹ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಯಾಕಂದರೆ ನೀವು ಆಲ್ರೆಡಿ ವಿಷಲ್ ಕೂಗಿಸಿರೋದ್ರಿಂದ ತುಂಬ ಹೊತ್ತು ಬೇಯೋದೇ ಅವಶ್ಯಕತೆ ಇಲ್ಲ. ಇದು ಟೇಸ್ಟ್ ನೋಡ್ಕೊಳ್ಳಿ, ಏನಾದರೂ ಚಪ್ಪೆ ಆಗಿದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಆಲ್ರೆಡಿ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೆ 1 ಕಪ್ ಅಷ್ಟು, ಅದನ್ನು ಹಾಕ್ಕೊಂಡು ಒಂದ್ಸರಿ ಸ್ಟಿರ್ ಮಾಡ್ಕೊತಿದ್ದೀನಿ. ಇದಕ್ಕೆ ಕಾಯಿ ತುರಿ ಎಷ್ಟು ಹಾಕಿದರೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇ ನಾನು ಆಲ್ರೆಡಿ ಸೋಸಿಟ್ಕೊಂಡಿರೋಂಥ ರಸನ ಒಗ್ಗರಣೆ ಕೊಡ್ತಿದ್ದೀನಿ. ಬನ್ನಿ ಅದು ಹೇಗೆ ಅಂತ ಹೇಳ್ತೀನಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಹಾಗೇ ಕುಡಿಬಹುದು, ಆದರೆ ಒಗ್ಗರಣೆ ಮಾಡಿ ಅನ್ನದ ಜೊತೆಗೆ ತಿಂದರೆ ಇನ್ನೂ ಮಜಾ ಇರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದ್ಸರಿ ಸ್ಟಿರ್ ಮಾಡ್ಕೊತಿದ್ದೀನಿ. ಇದಕ್ಕೆ ಈರುಳ್ಳಿ ಏನು ಅವಶ್ಯಕತೆ ಇಲ್ಲ ಒಗ್ಗರಣೆಗೆ, ಬರೀ ಬೆಳ್ಳುಳ್ಳಿ ಹಾಕಿದರೆ ಸಾಕು. ಸೋಸಿಟ್ಕೊಂಡಿರುವಂತಹ ರಸ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 5 ಮಿನಿಟ್ಸು ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ನೀವು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೋಬೋದು. ನಾನು ಇದನ್ನು ಮಕ್ಳಿಗೆ ಕೊಡೋದ್ರಿಂದ ನಾನು ಅದಕ್ಕೆ ಖಾರ ಪುಡಿ ಹಾಕ್ತಿಲ್ಲ. ನೀವು ಇದಕ್ಕೆ ಬೇಕಿದ್ದರೆ ಕರಿಮೆಣಸನ್ನ ಕೂಡ ಹಾಕ್ಬೋದು. ಶೀತ ಕೆಮ್ಮು ಆಗಿದ್ದರೆ ಬೇಗನೆ ರಿಕವರ್ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಅದನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಒಂದ್ಸರಿ ಟ್ರೈ ಮಾಡಿ ನೀವು. ಇದರಲ್ಲಿ ಇಷ್ಟೊಂದು ಔಷಧಿ ಗುಣಗಳಿರೋದ್ರಿಂದ ನೀವು ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಮನೆ ಹಿಂದೆಯೇ ಇರುತ್ತೆ, ಈಗಂತೂ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಯಾರ್ದಾದ್ರೂ ಮನೇಲಿದ್ದರೂ ನೀವು ಅದನ್ನು ಕೇಳಿ ತೊಗೊಂಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೇಗಿದ್ರೂ ತುಂಬ ಸೊಪ್ಪುಗಳಿದ್ದೇ ಇರುತ್ತೆ, ನೀವು ಎಷ್ಟು ಕೊಯ್ದರೂ ಅದನ್ನು ಬರ್ತಾನೆ ಇರುತ್ತೆ. ಇದು ಮಕ್ಕಳಿಗೋಸ್ಕರ ನಾನು ಹಾಕ್ತಾಯಿದ್ದೀನಿ ಬಿಸಿ ಅನ್ನಕ್ಕೆ ಅವರಿಗೆ. ಹಾಗೆ ನಾನು ರೊಟ್ಟಿ ಜೊತೆಗೆ ಕೂಡ ಅದನ್ನು ಸರ್ವ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ನಾನು ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.